ಹಲೋ ಹಲೋ ಸರ್, ಉಮ್ಮತ್ತೂರಿಂದ. ಅದೇ ಸರ್, ಅವತ್ತು ಎಸ್ಟಿಮೇಟ್ ಬಂದಿರಲ್ಲ ಬಸವಣ್ಣ ಅವರ ಮಗ ಮಾತಾಡ್ತಿರೋದು ನಾನು. ಹೇಳಿ. ಅದೇ ಸರ್, ಇದು ಡಾಕ್ಯುಮೆಂಟ್ ಕೇಳಿದ್ರಲ್ಲ, ಅದು ಸಂತೆ ಮೇಲೆ ಕೊಟ್ಟಿದ್ದೀನಿ ಸರ್, ಅದು KV ಆಫೀಸ್ಗೆ ನಿನ್ನೆ. ಏನ್ ಬಸವರಿ? ಅದೇ ಒಪ್ಪಿಗೆ ಪತ್ರ ಬೇಕು ಅಂತ ಕೇಳಿದ್ರಲ್ಲ ಸರ್, ಅದು ಒಂದು. ಹೌದು ಹೌದು. ಅದು ಅಲ್ಲಿ ಕೊಟ್ಟಿದ್ದೀನಿ ಸರ್, ಅದು. ಸರಿ ಆಯ್ತು. ಬರ್ತಿರೋದು ಒಂದು ಕಾಪಿ ಇದೆಯಾ ಸರ್? ಬರ್ತಿರೋದು ಒಂದು ಕಾಪಿ ಇದೆಯಾ? ಹಾಂ ಸರ್, ನನ್ನ ಹತ್ರ ಒಂದು ಕಾಪಿ ಇದೆ. ಒಂದು ಫೋಟೋ ಹೊಡೆದು ಹಾಕ್ಬಿಡಿ ಇದೇ ನಂಬರ್ಗೆ. ಇದೇ ನಂಬರ್ ಕಳಿಸ್ಕೊಳ್ಳ ಸರ್? ಹ್ಮ್. ಹಾಂ ಸರಿ ಸರ್, ಆಯ್ತು. ಅದು ನಿಮ್ ತಂದೆಯವ್ರಿಗೆ ಏನೋ ಮಾತಾಡಿದ್ದೆ? ಹಾಂ ಸರ್. ಏನೋ ಹೇಳಿಲ್ಲ ಅವರು. ಹಾಂ ಸರ್, ಎಷ್ಟು ಸರ್ ಅದು ಏನು? ಅದೇ ಅವತ್ತೇ ಹೇಳಿದೆ ಅವ್ರಿಗೆ ಮಾತಾಡಿ ಅಂತ. ಹಾಂ, ಅದೇನು ನನ್ನ ಜೊತೆ ಸರಿಯಾಗಿ ಮಾತಾಡಲಿಲ್ಲ ಸರ್ ಅವರು. ಏನು ಹೇಳ್ತಾ ಅಂತ ನನ್ನ ಜೊತೆ ಸರಿಯಾಗಿ ಮಾತಾಡ್ಲಿಲ್ಲ. ಏನು ನಮ್ಮ ಮಧ್ಯೆ ಸ್ವಲ್ಪ ಮಾತುಕತೆ ಅದಕ್ಕೆ ಬೇರೆ ವಿಚಾರಕ್ಕೆ ಅದ್ರ ಬಗ್ಗೆ ಮಾತಾಡಲಿಲ್ಲ. ಏನ್ ಸರ್, ಏನ್ ಕೇಳಿದಾರೆ? ಅದೇ TCನೇ ಮಾಡ್ಕೊಡಿ ಅಂತಂದ್ರು. ಹಾಂ ಸರ್. ಸರಿ ಆಯ್ತು ಇಷ್ಟು ಅಂತ ಅಂದೆ. ಹಾಂ ಸರ್. ಅದಕ್ಕೆ ಆಯ್ತು ಸಂಜೆ ಕೊಡ್ತೀನಿ ಸರ್ ಅಂತಂದ್ರು. ಆಮೇಲೆ ಮಗ ಬದ್ಲಿ ಮಾತಾಡ್ಬಿಟ್ಟು ಕೊಡ್ತೀನಿ ಅಂದ್ರು. ಎಷ್ಟು ಸರ್, ಎಷ್ಟು ಕೊಡ್ಬೇಕು ಸರ್? ಅದ್ ಕೇಳಿದೆ. ಹಾಂ ಸರ್, ಏನ್ ಸರ್ ಅಷ್ಟು ಏನಿಲ್ಲ ಸರ್, ನಾವು ಕೂಲಿ ಮಾಡೋರು. ಗೊತ್ತಾಯ್ತು. ಅದಕ್ಕೆ ಆಯ್ತು ಒಂದ್ 8 ಮಾಡ್ಕೊಡಿ ಅಂತ ಅಂದೆ. ಅವತ್ತು ಇವರು ಕೂಡ ಯಾರು ಕಾಂಟ್ರಾಕ್ಟ್ ಕೂಡ ಇಸ್ಕೊಂಡಿದ್ದಾರೆ ದುಡ್ಡು ನಮ್ದೇನೆ ಎಲ್ಲ. ಧನಂಜಯ ಅವರು. ಅವ್ರದ್ದು ಬಿಡಿ, ಅವ್ರು ಫುಲ್ ಗೌರವ ಇದರಿಂದ ಬರ್ತಲ್ಲ, ಗಂಗಾ ಕಲ್ಯಾಣ ಬೋರ್ವೆಲ್ ಎಲ್ಲ ಸೇರಿ. ಅದಕ್ಕೆ ಅವ್ರು ಕೇಳಿದಾರ. ನಾವು ಇಲ್ಲಿ TC ಹಾಕ್ಬೇಕಲ್ಲ ಅಂತ ಕೇಳಿದೆ. ಅದೇ ನಮ್ಮಲ್ಲೂ ಅಲ್ಲೆಲ್ಲ ಕೇಳ್ತಾರೆ, ಇದ್ ಮಾಡ್ತಾರೆ. ಅವತ್ತೆಷ್ಟು ಕೊಟ್ಟಿದ್ದಾರೆ ಸರ್, ಅದು ಅಮೌಂಟ್ ಕೊಟ್ಟಿದ್ದಾರೆ? 1,000 ಕೊಟ್ಟಿದ್ರು ಅವತ್ತು. ಸರಿ ಸರಿ, ನಮ್ಗೆ ಕಡಿಮೆ ಮಾಡ್ಕೊಳ್ಳಿ ಸರ್, ಕೊಡ್ತೀನಿ. ಏನು ನಂದು ಇದಾಗಿಲ್ಲ, ಅಮೌಂಟ್ ಯಾವ್ದು ಆಗಿಲ್ಲ, ನೋಡ್ಬಿಟ್ಟು ಕೊಡ್ತೀನಿ. ಮಾಡ್ಕೊಡಿ ಸರ್. ಆಯ್ತು, ಒಂಚೂರು ನಾಳೆ ಅಷ್ಟು ಕಳಿಸ್ಬಿಡಿ. ಹಾಂ ಸರ್. ನಾಳೆಗೆ ಮಾಡ್ಕೊಡಿ ಒಂಚೂರು. ಸರಿ ಸರ್, ಆಯ್ತು. ಹೇಳಿ ಸರ್, ಕಳಿಸ್ತೀನಿ ಅಂದೆ. ಆಯ್ತು, ಮಾತಾಡಿ ಸ್ವಲ್ಪ ಬೇಗ ಮಾಡ್ಕೊಡಿ ಸರ್. ಆಯ್ತು ಆಯ್ತು ಆಯ್ತು, ಒಂದು ವಾರದೊಳಗೆ. ಆಯ್ತು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.